ಹಾಯ್, ವೆಲ್ಕಮ್ ಟು ಧ್ರುವಿ ವ್ಲಾಗ್ಸ್. ನಾನು ವಿಜಯಲಕ್ಷ್ಮಿ. ಈ ವಿಡಿಯೋದಲ್ಲಿ ಒಳಕಲ್ಲು ಮತ್ತು ಮಿಕ್ಸಿ ಜಾರ್ಗೆ ಸ್ವಲ್ಪ ವಾಗ್ವಾದ ನಡೆದಿರ್ತೈತಿ. ಆ ಸಂಭಾಷಣೆಯನ್ನು ನಾನು ನನ್ನ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿರಿ, ಹಾಗೆ ನನಗೆ ಸಪೋರ್ಟ್ ಮಾಡಿರಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬರ್ರಿ ಶುರು ಮಾಡೋಣ. ಒಳಕಲ್ಲ ಕರೀತಂತ, ಅಕ್ಕ ನನ್ನ ಬಳಸ್ಕೋ, ನನ್ನ ಮೂಲ ಬಿಸಾಕ್ಬಿಟ್ಟೆ, ನೀನು ನನ್ನ ಬಳಸ್ಕೋ ಅಂಥೇಳಿ. ಅದನ್ನು ನೋಡಿದ್ದು ಹೇಳ್ತಂತ, ಅಕ್ಕ ನೀನು ನನ್ನ ಬಳಸ್ಕೋ, ನಾನು ನಿನಗೆ ಎಷ್ಟೊಂದೆಲ್ಲ ಹೆಲ್ಪ್ ಮಾಡಿಲ್ಲ ಹೇಳು, ನಿನಗೆ ಟೈಮ್ ಉಳಿಸ್ಕೊಟ್ಟೇನಿ ಅಂಥೇಳಿ ಮಿಕ್ಸಿ ಹೇಳ್ದಂತ. ಬಳಸ್ಕೊಂಡು ಒಳಕಲ್ಲಿ ಹೇಳ್ತಂತ, ಅಕ್ಕ ನನ್ನೂ ಒಮ್ಮೆ ಬಳಸಿ ನೋಡು, ನನ್ನಿಂದ ನಿನಗೆ ಎಷ್ಟು ಉಪಯೋಗ ಆಯ್ತು ಅಂತೇಳಿ ನಿನಗೆ ಗೊತ್ತಾಗುತ್ತಾ ಅಂತ ಮಿಕ್ಸಿ ಹೇಳ್ತಂತ. ಆಗ ಒಳಕಲ್ದು ಮತ್ತು ಮಿಕ್ಸಿದು ಎರಡೂ ಜಗಳ ಕೇಳಿ, ನಿಮ್ಮಿಬ್ಬರಲ್ಲಿ ಯಾರನ್ನ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಹೇಳ್ತೀನಿ, ಆದ್ರೆ ನಿಮ್ಮ ತಾಕತ್ ಏನು ಅಂಥೇಳಿ ನನಗೆ ಹೇಳಬೇಕು ಅಂಥೇಳಿ ತಾಕೀತು ಮಾಡ್ತಾರಂತ ಒಬ್ಬ ವ್ಯಕ್ತಿ. ಆಗ ಮೊದಲಿಗೆ ಮಿಕ್ಸಿ ಹೇಳುತ್ತಂತ, ಅಕ್ಕ ನಾನು ಹೇಳ್ತೀನಿ ಅಂಥೇಳಿ. ನಾನು ಹೇಳ್ತೀನಿ ಅಕ್ಕ ಅಂತ ಮಿಕ್ಸಿ ಹೇಳುತ್ತಂತ. ಆಯಿತು ಹೇಳು ಅಂದಾಗ, ನಾನು ನಿನಗೆ ಫಟಾಫಟ್ ಅಂತೆಲ್ಲ ಕೆಲಸ ಮಾಡಿಕೊಡ್ತೀನಿ, ನಿನ್ನ ಟೈಮಿಂಗ್ ಸೇವ್ ಮಾಡ್ತೀನಿ, ಅದು ಒಳಕಲ್ಲು ಮಾಡೋ ಕೆಲಸನ ನಾನು 5 ಸೆಕೆಂಡಲ್ಲೇ ಮಾಡಿ ಮುಗಿಸ್ತೀನಿ ಅಂತ ಹೇಳುತ್ತಂತ. ಆಮೇಲೆ ನಿನಗೆ ನನ್ನ ಫ್ರೀ ಟೈಮ್ ಸಿಗೋದ್ರಿಂದ ನೀನು ಎಲ್ಲ ಆರಾಮಾಗಿ ಕುತ್ಕೋಬಹುದು ಮತ್ತು ಯಾವುದಾದ್ರೂ ಜಿಮ್ಮಿಗೆ ಹೋಗ್ಬೋದು ಅಂತೆಲ್ಲ ಹೇಳುತ್ತಂತ ಮಿಕ್ಸಿ. ಆಗ ಒಳಕಲ್ಲು ಹೇಳುತ್ತಂತ, ಮಿಕ್ಸಿ ಹೇಳೋದೆಲ್ಲ ಸರಿ, ಅದು ಫಟಾಫಟ್ ಅಂತ ಕೆಲಸ ಮಾಡೋದು ಖರೆ, ನಾನು ಅದನ್ನು ಒಪ್ಕೋತೀನಿ, ಆದರೆ ಮಿಕ್ಸಿಯಲ್ಲಿ ಮಾಡೋದಕ್ಕಿಂತ ನನ್ನನ್ನು ಬಳಸ್ಕೊಂಡು ನೀವು ಏನೇ ಮಾಡಿದರೂ ಅದು ಬಹಳ ರುಚಿಯಾಗಿರುತ್ತೆ, ಆಮೇಲೆ ಆರೋಗ್ಯಕರವಾಗಿರುತ್ತೆ. ನಾನು ಸ್ವಲ್ಪ ಟೈಮ್ ತೊಗೊಂಡ್ರೂ ಕೂಡ ನಿಮ್ಗೆ ಒಳ್ಳೆಯ ಆರೋಗ್ಯನ ಕೊಡ್ತೀನಿ. ಅಷ್ಟೇ ಅಲ್ಲದೆ ಆ ಮಿಕ್ಸಿ ಬಳಸಿ ನೀವು ಏನು ಫಟಾಫಟ್ ಅಂತ ಕೆಲಸ ಮಾಡಿಕೊಂಡ್ರೂ ಕೂಡ ನೀವು ಜಿಮ್ಮಿಗೆ ಹೋಗ್ತೀರಿ. ನನ್ನನ್ನು ಬಳಸ್ಕೊಳ್ಳೋದ್ರಿಂದ ನಿಮ್ಗೆ ವ್ಯಾಯಾಮನೂ ಆಗುತ್ತೆ, ಆರೋಗ್ಯನೂ ಆಗುತ್ತೆ. ಆಮೇಲೆ ಮಿಕ್ಸಿ ಬಳಸೋದ್ರಿಂದ ಕರೆಂಟ್ ವೇಸ್ಟ್ ಆಗುತ್ತಾ, ಅದರಲ್ಲಿ ನೀವು ಕರೆಂಟ್ ಬಿಲ್ ತುಂಬಬೇಕಾಗತ್ತಾ, ಹಣದ ವ್ಯಯ ಕೂಡ ಆಗುತ್ತೆ, ಮತ್ತು ನಾನು ನಿಮ್ಗೆ ಒಳ್ಳೆಯ ಆರೋಗ್ಯನ ಕೊಡ್ತೀನಿ, ಹಾಗಾಗಿ ನೀವು ನನ್ನ ಬಳಸ್ರಿ ಅಂತ ಒಳಕಲ್ಲಿ ಹೇಳಿತು. ಆಗ ಮಿಕ್ಸಿ ಹೇಳುತ್ತಾ, ನಾನು ಅಟ್ರಾಕ್ಟಿವ್ ಆಗಿದ್ದೀನಿ, ನಾನು ಲೈಟ್ ವೇಟ್ ಅದೀನಿ, ನನ್ನನ್ನು ಎಲ್ಲಿ ಬೇಕಾದರೂ ಎತ್ಕೊಂಡು ಆರಾಮಾಗಿ ಹೋಗಬಹುದು, ನಿನ್ನ ಹಂಗೆ ಮಾಡೋಕ್ಕಾಗಂಗಿಲ್ಲ, ನಿನ್ನ ಎತ್ಕೊಂಡು ಹೋಗೋದು ಆಗಲ್ಲ, ಸಿಕ್ಕಾಪಟ್ಟಿ ವೇಟ್ ಅದಿದಿ, ಆಮೇಲೆ ನೀ ಯಾವುದೇ ಅಟ್ರಾಕ್ಷನ್ ಇಲ್ಲ ನಿನ್ನ ಕಡೆ ಅಂತ ಹೇಳುತ್ತಾ. ಆಗ ಒಳಕಲ್ಲಿ ಏನು ಹೇಳುತ್ತಾ, ಹೌದು ನಾನು ವೇಟ್ ಜಾಸ್ತಿ ಇದ್ದೀನಿ, ನನ್ನನ್ನು ಎತ್ತೋಕ್ಕಾಗಲ್ಲ ನಿಜ, ಆದರೆ ನನಗೆ ಒಳ್ಳೆಯ ಆರೋಗ್ಯ ಕೊಡೋದು ಮುಖ್ಯ ಆಗಿರುತ್ತೆ, ಹಾಗಾಗಿ ನಾನು ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಡೋಕ್ಕೆ ಇಷ್ಟಪಡ್ತೀನಿ, ಆದರೆ ನನ್ನಿಂದ ಯಾವುದೇ ಪ್ರಾಣಹಾನಿ ಆಗಂಗಿಲ್ಲ. ಮಿಕ್ಸಿಯಿಂದ ಏನಾಗುತ್ತೆ ಅಂದರೆ, ಸ್ವಲ್ಪ ಒಂದೇ ಒಂದು ವೈರ್ ಎಲ್ಲಾದರೂ ಕಟ್ಟಾದರೆ ಅದು ಸ್ವಲ್ಪ ಯಾವುದೇ ವ್ಯಕ್ತಿಯ ಕೈಗಾದರೂ ಬಾಡಿ ಯಾವುದೇ ಪಾರ್ಟ್ಗೂ ಟಚ್ ಆದ್ರೆ ಅದು ಕರೆಂಟ್ ಪಾಸಾಗಿ ಜೀವಹಾನಿ ಆಗೋ ಸಾಧ್ಯತೆ ಐತಿ. ನನ್ನಿಂದೇನಾದರೂ ಆ ರೀತಿ ಆಗೋ ಚಾನ್ಸಸ್ ಇದೆಯಾ, ನೀವೇ ಉತ್ತರ ಹೇಳಬೇಕು ಅಂತ ಒಳಕಲ್ಲು ಹೇಳುತ್ತೆ. ಈಗ ಕೇಳಿದ್ರಲ್ಲ ಒಳಕಲ್ಲು ಮತ್ತು ಮಿಕ್ಸಿ ಕಥೆನ, ನಿಮಗೆ ಯಾವುದು ಯೂಸ್ ಮಾಡಬೇಕು ಅನಿಸುತ್ತಾ ಅಂತ ಹೇಳಿ ನಮಗೆ ಕಮೆಂಟ್ ಮಾಡಿ. ಆದರೆ ಒಳಕಲ್ಲು ಒಂದು ಕಳಕಳಿಯ ವಿನಂತಿ ಏನು ಮಾಡ್ತು ಅಂದರೆ, ನೀವು ಈಗಿನ ಜನ್ರೇಷನ್ ತಕ್ಕ ಹಾಗೆ ಮಿಕ್ಸಿಯನ್ನು ಬಳಸಿ ಆದಷ್ಟು ನನ್ನನ್ನು ಬಳಸೋದಕ್ಕೆ ಟ್ರೈ ಮಾಡಿ, ದಯವಿಟ್ಟು ನನ್ನ ಮೂಲೆ ಗುಂಪು ಮಾಡಬೇಡಿ ಅಂತ ಹೇಳಿ ಅದು ವಿನಂತಿ ಮಾಡಿಕೊಳ್ಳುತ್ತೆ. ಪ್ಲೀಸ್ ಎಲ್ಲರೂ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಆಮೇಲೆ ಇದರಿಂದ ನೀವು ಏನು ತಿಳ್ಕೊಂಡ್ರಿ ಅಂತ ಹೇಳಿ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಒಂದು ನನ್ನ ಸಣ್ಣ ಪ್ರಯತ್ನ. ಈ ನನ್ನ ಸಣ್ಣ ಪ್ರಯತ್ನಕ್ಕೊಂದು ನಿಮ್ಮ ಸಪೋರ್ಟ್ ಇರಲಿ. ಧನ್ಯವಾದಗಳು.